ಈ ವಾರ್ಡಿನಲ್ಲಿ ನಮ್ಮ ಹನುಮಂತೇಶ್ವರನವರು ಮತ್ತು ದೇವರಾಜರು ಪಾರ್ಟಿಗೆ ಅಧ್ಯಕ್ಷರಾದ ನಂತರ ಇವತ್ತು ನಮ್ಮ ಚಾಮರಾಜ ಕ್ಷೇತ್ರ ಅಧ್ಯಕ್ಷರಾದ ಚಂದ್ರರವರ ಸಾರಥ್ಯದಲ್ಲಿ ಇವತ್ತು ನಮ್ಮ ಅಶೋಕ್ ಅವರು ಇರ್ಬೋದು ಮತ್ತು ಗೀತಕ್ಕ ಅವರು ಇರ್ಬೋದು ನಮ್ಮ ಪಕ್ಷಕ್ಕೆ ಸಿದ್ಧಾಂತವನ್ನು ಒಪ್ಪಿ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅವರ ಏನು ಹೋರಾಟ ಮುಖೇನ ಪಕ್ಷಕ್ಕೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸವನ್ನು ಇಟ್ಟು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರ ಜೊತೆಗೆ ಮೈಸೂರು ನಗರದ ಅಧ್ಯಕ್ಷರಾದಂಥ SBM ಮಂಜು ಅವರು, ಹಾಗೆ ಮೈಸೂರು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಚಂದ್ರಾಸ್ ಅವರ ನೇತೃತ್ವದಲ್ಲಿ ಇವತ್ತು ವಾರ್ಡ್ 20ಗೆ ಅಧ್ಯಕ್ಷರಾಗಿ ನನ್ನನ್ನು ಮತ್ತು ಉಪಾಧ್ಯಕ್ಷರಾಗಿ ದೇವರಾಜ್ ಸರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಕಾರಣ ಏನು ಅಂತಂದರೆ, ಪಕ್ಷದ ಬೂತ್ ಮಟ್ಟದ ಸಂಘಟನೆಯಿಂದ ರಾಷ್ಟ್ರೀಯ ಮಟ್ಟದ ಸಂಘಟನೆ ಒಳಗೆ ಏನು ನಡೀತದೆ, ಪಕ್ಷದ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪುವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ವಾರ್ಡ್ 20 ವಿಜಯನಗರ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳದ ಬೂತ್ ಮಟ್ಟದ ಕಾರ್ಯಕರ್ತರನ್ನು ರಾಷ್ಟ್ರೀಯ ಮಟ್ಟದ ವಿಚಾರಗಳನ್ನು ತಿಳಿಸಲಿಕ್ಕೆ ಅಥವಾ ಅವರನ್ನು ಬೆಳೆಸಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ. ಏನು ಪಕ್ಷ ಇಂದು ಜವಾಬ್ದಾರಿಯನ್ನು ಕೊಟ್ಟಿದೆ, ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ನಾವು ನಿಭಾಯಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಮೈಸೂರಿನ ವಿಜಯನಗರದ ನಾಗರಿಕ ಬಂಧುಗಳು, ಪಕ್ಷದ ಕಾರ್ಯಕರ್ತರು, ಹಾಗೆ ನನ್ನೂರಿನ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಲಿಕ್ಕೆ ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ತಿಳಿಸ್ತೀನಿ. ಅಂದರೆ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಬರೆದು ಈಗ ಒಂದು ಪ್ರಾದೇಶಿಕ ಪಕ್ಷ ಸೇರ್ಪಡೆ ಆಗಿದೆ, ಏನು ಕಾರಣ ರೀಸನ್? ಯಾವಾಗಲೂ ಜನಸಾಮಾನ್ಯರಿಗೆ ಭಾಳ ಹತ್ತಿರ ಇರತಕ್ಕಂಥದ್ದು ಯಾವುದು ಅಂದರೆ ಪ್ರಾದೇಶಿಕ ಪಕ್ಷಗಳು. ಪ್ರಾದೇಶಿಕ ಪಕ್ಷಗಳಲ್ಲಿ ಸಮಸ್ಯೆಗಳ ಅರಿವಿರುತ್ತೆ. ಪ್ರಾದೇಶಿಕ ನಾಯಕರು ಆ ಪ್ರದೇಶದಲ್ಲಿ ವಾಸ ಮಾಡಿ ಬೆಳೆದಿರೋದ್ರಿಂದ ಸುಲಭವಾಗಿ ಆ ಸಮಸ್ಯೆಗಳನ್ನು ಅರಿತುಕೊಳ್ತಾರೆ. ಹಾಗಾಗಿ ಪ್ರಾದೇಶಿಕ ಪಕ್ಷಗಳು ಯಾವುದೇ ನೀವು ರಾಜ್ಯದಲ್ಲಿ ನೋಡಿ ಹೆಚ್ಚು ಮಹತ್ವವನ್ನು ಮತ್ತು ಹೆಚ್ಚು ನಾಯಕತ್ವದ ಲಕ್ಷಣಗಳನ್ನು ಹೊಂದಿರುತ್ತವೆ. ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರ ಮಟ್ಟದಲ್ಲಿ ಯೋಚನೆ ಮಾಡಿದರೆ, ಪ್ರಾದೇಶಿಕ ಪಕ್ಷಗಳು ಸ್ಥಳೀಯ ಮಟ್ಟದಲ್ಲಿ ಯೋಚನೆಯನ್ನು ಮಾಡಿ ಏನು ಸಮಸ್ಯೆಗಳಿರ್ತದೆ ಅವೆಲ್ಲ ಬೂತ್ ಮಟ್ಟದ ಸಮಸ್ಯೆಗಳನ್ನು ಬೇಗ ನಿಭಾಯಿಸುವಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಸಕ್ರಿಯಗೊಳಿಸುತ್ತವೆ ಅಂತಕ್ಕಂಥದ್ದನ್ನು ತಿಳಿಸ್ತೀನಿ. ವಿಚಾರಾತೀತವಾಗಿ ಪುಣ್ಯಕೋಟಿ ಸೇವಾ ಟ್ರಸ್ಟು ಇಂದು ಕೂಡ ಮತ್ತೇನೂ ಕೂಡ ಕಾರ್ಯವನ್ನು ಪ್ರಾರಂಭ ಮಾಡುತ್ತೆ. ಯಾವುದೂ ಕೂಡ ಪಕ್ಷದ ಬ್ಯಾನರ್ಗಳಲ್ಲಿ ಪುಣ್ಯಕೋಟಿಯನ್ನು ಬಳಸ್ಕೊಂಡಿರಲಿಲ್ಲ. ನಾವು ವೈಯಕ್ತಿಕವಾಗಿ, ಯಾಕೆಂದರೆ ಬೆಳವಣಿಗೆಗೆ ಬೇಕು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಂದು ಕೊಟೇಶನ್ ಬೇಕು. ಪುಣ್ಯಕೋಟಿ ಅಂತಕ್ಕಂಥದ್ದು ಕೊಟೇಶನ್ ಏನು ಮದ್ದೂರಿನ ವೈದ್ಯನಾಥಪುರ ದೇವಸ್ಥಾನದ ಹಸುವಿನ ಹೆಸರಲ್ಲಿ ಯಾವ ರೀತಿ ನಮಗೆ ಹೆಸರನ್ನು ತಂದುಕೊಳ್ತೋ, ಅದೇ ರೀತಿ ಈಗ SBN ಮಂಜಣ್ಣವ್ರು ಇರ್ಬೋದು, ಒಂದು ನಿಕ್ ನೇಮ್ ಬೇಕು. ಆ ನಿಕ್ ನೇಮ್ ಸಹಾಯಕ್ಕೆ ಬೆಳವಣಿಗೆ ಕೂಡ ನಾವು ನೆನ್ಕೊಳ್ತೀವಿ. ಪಕ್ಷದ ಹೊರತುಪಡಿಸಿ ಕೂಡ ಪುಣ್ಯಕೋಟಿ ಕೆಲಸವನ್ನು ನಡೆಸುತ್ತೆ ಮತ್ತು ಪಕ್ಷದ ಚಟುವಟಿಕೆಗಳಲ್ಲೂ ಕೂಡ ನಾನು ಕೂಡ ಕಾರ್ಯೋನ್ಮುಖವಾಗಿ ಕೆಲಸವನ್ನು ಮಾಡ್ತೇನೆ. ವಾರ್ಡ್ 20 ವಿಜಯನಗರ ಏನಿದೆ, ಎಲ್ಲ ವಿಚಾರವಂತರು ಬುದ್ಧಿವಂತರು ಇರ್ತಕ್ಕಂಥದ್ದು. ಏನೋ ರಾಷ್ಟ್ರ ಮಟ್ಟದಲ್ಲಿ ದೇವೇಗೌಡ ಅಪ್ಪಾಜಿಯವರು ಆಗ್ಬೋದು, ಕುಮಾರಸ್ವಾಮಿ ಕೇಂದ್ರದ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿಯವರು ಆಗ್ಬೋದು, ಹಾಗೆ ಯುವ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿಯವರು ಆಗ್ಬೋದು, ಮತ್ತು SBM ಮಂಜಣ್ಣವರು ಆಗ್ಬೋದು, ಏನೇ ನಿರ್ದೇಶನವನ್ನು ಕೊಡ್ತಾರೆ ರಾಷ್ಟ್ರೀಯ ಮಟ್ಟದಿಂದ ಬೂತ್ ಮಟ್ಟದವರೆಗೆ ಪಕ್ಷದ ವಿಚಾರಗಳನ್ನು ತಲುಪಿಸ್ತಕ್ಕಂಥದ್ದು ಕೆಲಸ ಮಾಡ್ತಾರೆ. ಈಗ SIR ಫಾರಂ ಇರ್ಬೋದು, SIRನಲ್ಲಿ 2002 ಇರ್ತಕ್ಕಂಥ ಗೊಂದಲಗಳನ್ನು ನಿವಾರಣೆ ಮಾಡ್ತಕ್ಕಂಥ ಇರ್ಬೋದು. ಪ್ರತಿ ಮನೆಗೆ ನಮ್ಮ BLO ಮತ್ತು BLAಗಳ ಜೊತೆಗೂಡಿ ಪ್ರತಿ ವಾರ್ಡ್ 20ನಲ್ಲಿ ಬೂತ್ ಮಟ್ಟದಲ್ಲಿ ಆ SIR ಫಾರಂ ವಿಚಾರಣೆಯ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು ಅದನ್ನು ಫಾರಮ್ ಬಂತಿಯನ್ನು ಮಾಡಲಿಕ್ಕೆ ಮಾಡ್ತಕ್ಕಂಥದ್ದಾಗ್ಬೋದು, ಮತ್ತು ಸಣ್ಣ ಪುಟ್ಟ ಏನಾದರೂ ಲೋಪದೋಷಗಳಿದ್ದರೆ ಅವುಗಳನ್ನು ಸರಿಪಡಿಸ್ತಕ್ಕಂಥದ್ದಾಗ್ಬೋದು. ಇವೆಲ್ಲವನ್ನು ಕೂಡ JDS ಪ್ರಣಾಳಿಕೆಯಲ್ಲಿ ಏನು ಹೇಳಿರ್ತದೆ ಆ ವಿಚಾರವನ್ನು ಬೂತ್ ಮಟ್ಟಕ್ಕೆ ತಲುಪಿಸಿ. ನಂಬರ್ 20 ಸೂತ್ರಕ್ಕೆ
ನನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವಂಥ ರಾಜಣ್ಣವರು ಚಂದ್ರಣ್ಣವರು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಏನು ಈಗ ನನಗೆ ಈ ವಾರ್ಡ್ಗೆ ನನಗೆ ಅಧಿಕಾರ ಕೊಟ್ಟವರು ಅವ್ರು ಹೇಳದಂತೆ ಕಾರ್ಯವನ್ನು ಈ ವಾರ್ಡಲ್ಲಿ ನಾನು ನಿರ್ವಹಿಸಿ ನನ್ನ ಕೆಲಸವನ್ನು ಜಾತ್ಯತೀತ ಜನ ಪಕ್ಷವನ್ನು ಇನ್ನು ಮುಂದೆ ಸಂಘಟನೆ ಮಾಡೋಕ್ಕೆ ನಾನು ತುಂಬ ಶ್ರಮಪಟ್ಟು ಮಾಡ್ತೀನಿ ಅಂತ ಹೇಳ್ತಾ ಮಾತಾಡ್ತೀನಿ. ಯಾಕೆ ಜೆ ಡಿ ಎಸ್ ಕಂಡ್ರೆ ಯಾಕೆ ಇಷ್ಟ ಅಂತ? ನಮ್ಮ ಅಧ್ಯಕ್ಷ ಹೇಳ್ದಂಗೆ ಪ್ರಾದೇಶಿಕ ಪಕ್ಷ ಕೈಗೆ ಸಿಕ್ಕುವಂಥ ಪಕ್ಷ. ಯಾರೇ ಲೀಡ್ರೇ ಆಗಲಿ ಏನೇ ಆಗಲಿ ನಾವು ಏನೇ ಕೆಲಸ ತಗೋಬೇಕಾದ್ರೂ ಅವರು ನಮ್ಮ ಮಹಿಳೆಯರಿರ್ಬೋದು, ಬಡವರಿರ್ಬೋದು, ಎಲ್ಲರಿಗೂ ಸಹಾಯ ಮಾಡುವಂಥ ಪಕ್ಷ ಆಗಿರೋದ್ರಿಂದ ನಾವು ತುಂಬ ಇಷ್ಟಪಟ್ಟು ಈ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ. ಅದಕ್ಕೆ ಇದರಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇರೋದ್ರಿಂದ ನಾನು ಈ ಪಕ್ಷಕ್ಕೆ ಬಂದು